ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನ ಕಾಲದ 27ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನ ಕಾಲದಲ್ಲಿ ಮಕ್ಕಾ ಪಟ್ಟಣದ ಸಂಪೂರ್ಣ ಜೀವನ ಹಾಗೂ ಮದೀನಾ ಆಗಮನದ ಬಗ್ಗೆ ಮಾತನಾಡಿದ್ದೇವೆ. ಈಗ ಮುಂದೆ ಮಾತನಾಡೋಣ. ನೀವು ಹಿಂದೆ ಕೇಳಿದ್ದೀರಾ, ಮದೀನಾದಲ್ಲಿ ಮುಸಲ್ಮಾನರೊಂದಿಗೆ ಯಹೂದಿಗಳು ಸಹ ವಾಸವಾಗಿದ್ದರು. ಅವರು ಬಡ್ಡಿ ವ್ಯವಹಾರ ಮಾಡುತ್ತಿದ್ದರು. ಇವರು ಸುಮಾರು ಸಂಪೂರ್ಣ ಜನರಿಗೆ ತಮ್ಮ ಬಡ್ಡಿ ಸಾಲದಲ್ಲಿ ಸಿಲುಕಿಸಿಕೊಂಡಿದ್ದರು. ಹಾಗೂ ಸಾಲ ತೀರಿಸದಿದ್ದರೆ ಅವರು ಸಾಲಗಾರರ ಹೆಂಡತಿ ಮಕ್ಕಳನ್ನು ತಮ್ಮ ಬಳಿ ಒಡ ಇಟ್ಟುಕೊಳ್ಳುತ್ತಿದ್ದರು. ಕೇವಲ ಇಷ್ಟೇ ಅಲ್ಲ, ಕೆಲವೊಮ್ಮೆ ಯಾರಾದರೂ ಸಾಲ ತೀರಿಸುವುದು ಅಸಾಧ್ಯ ಎಂದು ಕಾಣಿಕೊಂಡರೆ ಕೆಲವು ನಾಣ್ಯಗಳ ಹಾಗೂ ಆಭರಣದ ದುರಾಸೆಯಲ್ಲಿ ನಿರ್ದೋಷ ಮಕ್ಕಳನ್ನು ಕೊಂದು ಬಿಡುತ್ತಿದ್ದರು. ಈಗ ಮದೀನಾದಲ್ಲಿ ಇಸ್ಲಾಂ ಆಗಮಿಸಿದ ನಂತರ ಈ ಎಲ್ಲ ಕೆಟ್ಟ ಕಾರ್ಯಗಳು ದೂರವಾದವು. ಈಗ ಯಹೂದಿಗಳಿಗೆ ಅರ್ಥವಾಯಿತು, ಇನ್ನು ಮುಂದೆ ಅನ್ಸಾರರ ಮೇಲೆ, ಅರ್ಥಾತ್ ಮದೀನಾದ ನಿವಾಸಿಗಳ ಮೇಲೆ ನಮ್ಮ ಯಾವುದೇ ತಂತ್ರವೂ ನಡೆಯುವುದಿಲ್ಲ. ಹೀಗಾಗಿ ಇವರು ಇಸ್ಲಾಮಿನ ವಿರುದ್ಧ ತನ್ನ ಕೀಳ ಷಡ್ಯಂತ್ರಗಳನ್ನು ರಚಿಸಲು ಪ್ರಾರಂಭಿಸಿದ್ದರು. ಇವರು ಸಾಮಾನ್ಯವಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಡೆ ಹೋಗುವಾಗ ಅಸ್ಸಲಾಮು ಅಲೈಕುಂ ಹೇಳುವ ಬದಲು ಅಸ್ಸಾಮು ಅಲೈಕುಂ ಎಂದು ಹೇಳುತ್ತಿದ್ದರು. ಅರ್ಥಾತ್ ನೌಜುಬಿಲ್ಲಾ, ನೀನು ಸಾಯಿ ಎಂದು ಹೇಳುತ್ತಿದ್ದರು. ಅವರು ಭಾವಿಸುತ್ತಿದ್ದರು, ಇವರ ಈ ಕೀಳ ಬಾಯಿಯಿಂದ ಬರುವ ಕೀಳ ಮಾತಿನ ಬಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ತಿಳಿದಿಲ್ಲ. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇದನ್ನು ಕೇಳಿದರೂ ಸಹ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಿದ್ದರು. ಈಗ ಬದರ್ ಯುದ್ಧದಲ್ಲಿ ಮುಸಲ್ಮಾನರು ವಿಜಯವಾಗುವುದನ್ನು ಕಂಡು ಯಹೂದಿಗಳು ಭಯಭೀತವಾದರು. ಮುಸಲ್ಮಾನರು ಇದೇ ರೀತಿ ಬಲಶಾಲಿಯಾದರೆ ನಮ್ಮ ನಷ್ಟ ಎಂದು ಪರಿಗಣಿಸಿಕೊಂಡು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮದೀನಾ ಆಗಮಿಸಿದ ಕೂಡಲೇ ಮದೀನಾದ 3 ಯಹೂದಿ ಬುಡಕಟ್ಟು, ಬನು ಕುರೈಜಾ, ಬನು ಕನೀಕಾ, ಬನು ನಜೀರ್, ಈ 3 ಬುಡಕಟ್ಟುಗಳಿಂದ ಮಾಡಿದ ಆ ಒಪ್ಪಂದವನ್ನು ಈಗ ಈ 3 ಬುಡಕಟ್ಟುಗಳು ಬಹಿರಂಗವಾಗಿ ಮುರಿದು ಬಿಟ್ಟರು. ಇದೇ ನಡುವೆ ಒಂದು ವಿಷಾದಕರ ಘಟನೆಯೂ ಸಹ ಸಂಭವಿಸಿತು. ಅದೇನೆಂದರೆ, ಒಮ್ಮೆ ಒಂದು ಅನ್ಸಾರ್ ಮಹಿಳೆ ಹಾಲು ಮಾರಾಟಕ್ಕಾಗಿ ಯಹೂದಿಗಳ ಹಳ್ಳಿಯಲ್ಲಿ ಹೋದಳು. ಹಾಗೂ ಆ ದುಷ್ಟರು, ಆ ಕಿಡಿಗೇಡಿಗಳು ಸಂತೆಯಲ್ಲಿ ಅವಳ ಬಟ್ಟೆ ತೆಗೆದು ನಗ್ನಗೊಳಿಸಿ ಅವಳ ಅವಮಾನ ಕೆಡಿಸಿದರು. ಇದನ್ನು ಕಂಡ ಒಂದು ಮುಸ್ಲಿಂ ಸಹೋದರನಿಗೆ ಘೋಷವಾಯಿತು ಹಾಗೂ ಆತನು ಆ ದುಷ್ಟ ಯಹೂದಿಯನ್ನು ಕೊಂದು ಬಿಟ್ಟನು. ಇದರಿಂದ ಯಹೂದಿಗಳು ಕೆರಳಿ ಆ ಮುಸಲ್ಮಾನ ವ್ಯಕ್ತಿಯನ್ನು ಕೊಂದು ಬಿಟ್ಟರು ಹಾಗೂ ಅವನ ಕೈ ಕಾಲು ಕಿವಿ ಮೂಗು ಕತ್ತರಿಸಿ ಹಿಂಸಾಚಾರ ಸಹ ಮಾಡಿದರು. ಜೊತೆಯಲ್ಲಿ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೊಂದಿಗೆ ಮಾಡಿದ ಆ ಒಪ್ಪಂದವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಸಿದ್ಧರಾದರು. ಇದು ಬಹಿರಂಗವಾಗಿ ಯುದ್ಧದ ಘೋಷಣೆಯಾಗಿತ್ತು. ಇದರ ಬಗ್ಗೆ ತಿಳಿದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಬಹಳ ದುಃಖವಾಯಿತು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು 15 ದಿನಗಳವರೆಗೆ ಆ ಯಹೂದಿಗಳ ನಿವಾಸ ಪ್ರದೇಶವನ್ನು ಮುತ್ತಿಗೆ ಹಾಕಿದರು. ಕೊನೆಗೆ ಅವರಿಗೆ ಮದೀನಾ ಬಿಟ್ಟು ಖೈಬರ್ ವಲಸೆ ಹೋಗುವ ಶಿಕ್ಷೆ ನೀಡಲಾಯಿತು. ಇದು ಶವ್ವಾಲ್ 2ನೇ ಹಿಜ್ರಿಯ ಘಟನೆಯಾಗಿತ್ತು ಹಾಗೂ ಈ ಕೀಳ ಮತ್ತು ದುಷ್ಟ ಕಾರ್ಯ ಮಾಡಿದ ಬುಡಕಟ್ಟು ಯಹೂದಿಗಳ ಬನು ಕನೀಕಾ ಬುಡಕಟ್ಟಾಗಿತ್ತು. ಕೇವಲ ಇಷ್ಟೇ ಅಲ್ಲ, 2 ವರ್ಷಗಳ ನಂತರ 4ನೇ ಹಿಜ್ರಿಯ ಘಟನೆ. ಒಪ್ಪಂದದ ಪ್ರಕಾರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ರಕ್ತ ಪರಿಹಾರ ಪಡೆಯಲು ಬನು ನಜೀರ್ ಎಂಬ ಯಹೂದಿ ಕುಲದ ವಾಸಸ್ಥಾನಕ್ಕೆ ಹೋದರು. ಇದು ಯಹೂದಿಗಳ 2ನೇ ಪ್ರಮುಖ ಬುಡಕಟ್ಟಾಗಿತ್ತು. ಆದರೆ ಆ ಯಹೂದಿಗಳು ಈಗಾಗಲೇ, ಅರ್ಥಾತ್ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಬರುವ ಮುನ್ನವೇ ದ್ರೋಹದ ಯೋಜನೆಯನ್ನು ರೂಪಿಸಿಕೊಂಡಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅಲ್ಲಿಗೆ ತಲುಪಿದಾಗ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಒಂದು ಗೋಡೆಯ ಬಳಿ ಕೂರಿಸಿದರು ಹಾಗೂ ತಮ್ಮಲ್ಲಿ ಒಬ್ಬನನ್ನು ಗೋಡೆಯ ಮೇಲೆ ಕಳುಹಿಸಿದರು. ಉದ್ದೇಶವೇನೆಂದರೆ, ಅಲ್ಲಿಂದ ಒಂದು ಚಕ್ಕಿ ಕಲ್ಲನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಬೀಳಿಸಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಹತ್ಯೆ ಮಾಡುವುದು. ಆದರೆ ಅಲ್ಲಾಹನ ಕೃಪೆಯಿಂದ
ಅಲ್ಲಾಹನು ತನ್ನ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಈ ಕುತಂತ್ರದ ಬಗ್ಗೆ ಪೂರ್ವ ಸೂಚನೆ ನೀಡಿದನು. ಹಾಗೂ ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಕ್ಷಣವೇ ಅಲ್ಲಿಂದ ಎದ್ದು ತನ್ನ ಸಹಾಬರವರೊಂದಿಗೆ ಸುರಕ್ಷಿತವಾಗಿ ಹಿಂತಿರುಗಿದರು. ಈ ಭೀಕರ ದ್ರೋಹದ ಪರಿಣಾಮವಾಗಿ ಬನು ನಜೀರ್ ಬುಡಕಟ್ಟಿನ ಎಲ್ಲ ಯಹೂದಿಗಳಿಗೆ ಮದೀನಾ ನಗರವನ್ನು ತಕ್ಷಣವೇ ಖಾಲಿ ಮಾಡುವ ಆದೇಶ ನೀಡಲಾಯಿತು. ಆಶ್ಚರ್ಯವೇನೆಂದರೆ ಅವರು ಆ ಆದೇಶವನ್ನು ಒಪ್ಪಿಕೊಂಡರು ಹಾಗೂ ತಮ್ಮ ಮನೆಗಳನ್ನು ಸ್ವಯಂ ತನ್ನ ಕೈಯಾರೆ ಧ್ವಂಸ ಮಾಡಿ ಒಂಟೆಗಳ ಮೇಲೆ ಸಾಮಾನು ತುಂಬಿ ಬಾಜೆ ಡೋಲ್ ಬಾರಿಸುತ್ತಾ ಖೈಬರ್ ಕಡೆಗೆ ಹೊರಟರು. ಹಾಗೂ ಇದೇ ವರ್ಷ ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹಜರತ್ ಝೈದ್ ಬಿನ್ ಸಾಬಿತ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಇಬ್ರಾನಿ ಭಾಷೆ ಅರ್ಥಾತ್ ಯಹೂದಿಗಳ ಭಾಷೆ ಹೆಬ್ರೂ ಭಾಷೆಯನ್ನು ಕಲಿಯುವ ಆದೇಶ ನೀಡಿದರು. ಹಾಗೂ ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ನನಗೆ ಯಹೂದಿಗಳ ಮೇಲೆ ನಂಬಿಕೆ ಇಲ್ಲ, ಭರವಸೆ ಇಲ್ಲ. ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆ ಆದೇಶವನ್ನು ಮನಪೂರ್ವಕವಾಗಿ ಹಜ್ ಝೈದ್ ಬಿನ್ ಸಾಬಿತ್ ರದಿಯಲ್ಲಾಹು ತಆಲಾ ಅನ್ಹುರವರು ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಹೆಬ್ರೂ ಭಾಷೆಯನ್ನು ಅರ್ಥಾತ್ ಇಬ್ರಾನಿ ಭಾಷೆಯನ್ನು ಓದಲು ಬರೆಯಲು ಕಲಿತುಕೊಂಡರು. ಸುವೀಕ್ಷಕರೇ, ಈ ಯಹೂದಿಗಳ ಕೀಳಕೃತ್ಯಗಳು ಕೇವಲ ಈ ಸಮಯದಲ್ಲಿ ನಡೆಯುತ್ತಿರುವುದಲ್ಲ. ಇವರು ಪ್ರಾರಂಭದಿಂದಲೇ ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಿಂದ ಬರೀ ಇಷ್ಟೇ ಅಲ್ಲ, ಇನ್ನೂ ಹಿಂದೆ ಹಜರತ್ ದಾವೂದ್, ಹಜರತ್ ಸುಲೈಮಾನ್, ಸ್ವಯಂ ಹಜರತ್ ಮೂಸಾ ಅಲೈಹಿಸ್ಸಲಾಂರವರ ಕಾಲದಿಂದ ಇವರ ದ್ರೋಹ, ಇವರ ಹಿಂಸಾಚಾರ ಹಾಗೂ ಇವರ ದುಷ್ಟತನ ನಡೆಯುತ್ತಾ ಬಂದಿದೆ. ಸುವೀಕ್ಷಕರೇ, ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನ ಕಾಲದಲ್ಲಿ ಇಂದು ನಾವು ಕೇಳಿದ್ದೇವೆ, ಈ ರೀತಿ ಮದೀನಾದಿಂದ ಯಹೂದಿಗಳ ಎರಡು ದೊಡ್ಡ ಬುಡಕಟ್ಟುಗಳು ಬನು ಕನೀಕಾ ಹಾಗೂ ಬನು ನಜೀರ್, ಈ ಎರಡು ಬುಡಕಟ್ಟು ಸಹ ಮದೀನಾದಿಂದ ಹೊರ ಆದವು. ಹಾಗೂ ಇವರ ಮೂರನೇ ಬುಡಕಟ್ಟು ಬನು ಕುರೈಜಾ, ಇದು ಸಹ ತನ್ನ ದುಷ್ಟತನ ಮತ್ತು ಬಂಡೆತನದ ಕಾರಣ ಮದೀನದಿಂದ ಹೊರವಾಯಿತು. ಇವರೊಂದಿಗೆ ಏನಾಯಿತು, ಇವರಿಂದ ಮುಸಲ್ಮಾನರಿಗೆ ಹಾಗೂ ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಏನೇನು ಅನುಭವಿಸಬೇಕಾಯಿತು, ಇವೆಲ್ಲವನ್ನು ಇನ್ಶಾಅಲ್ಲಾ ನಾವು ಇನ್ನು ಮುಂದೆ ಕೇಳೋಣ. ಈ ಕೀಳ ಯಹೂದಿಗಳ ದುಷ್ಟತ ಮತ್ತು ಬಂಡೆತನವನ್ನು ನಾವು ಈ ಸಮಯದಲ್ಲೂ ವೀಕ್ಷಕರೇ ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. ಇತಿಹಾಸ ಇವರ ದುಷ್ಟತನ, ಇವರ ಬಂಡೆತನ, ಇವರ ಕೀಳತನ, ಇವರ ಭಯೋತ್ಪಾದಕನೆಯನ್ನು ಎಂದಿಗೂ ಮರೆಯುವುದಿಲ್ಲ. ಸೊ ವೀಕ್ಷಕರೇ, ನಮ್ಮ ಪ್ರಿಯಪ್ರಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನ ಕಾಲದಲ್ಲಿ ಮುಂದೇನಾಯಿತು ಮುಂದಿನ ಭಾಗಗಳಲ್ಲಿ ಇನ್ಶಾಅಲ್ಲಾ ನಾವು ಕೇಳೋಣ. ವಿಡಿಯೋ ಇಷ್ಟವಾಗುವ ಸಂದರ್ಭದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.